ಎಲ್ರಿಗೂ ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ರಾಗಿ ಅನ್ನೋದು ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್. ರಾಗಿ ತಿಂದವನು ನಿರೋಗಿ ಅಂತಲೂ ಹೇಳ್ತಾರೆ. ಸೊ ಈ ವಿಡಿಯೋನ ತಪ್ಪದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬನ್ನಿ, ರಾಗಿ ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರಾಗಿಯಿಂದ ಇತ್ತೀಚೆಗೆ ವಿವಿಧ ಪದಾರ್ಥಗಳನ್ನ ತಯಾರಿಸ್ತಾರೆ. ಅದರಲ್ಲಂತೂ ರಾಗಿ ಮುದ್ದೆ ಹಾಗೂ ರೊಟ್ಟಿ ಅನ್ನೋದು ಹಳೆ ಕಾಲದಿಂದಲೂ ಮಾಡ್ಕೊಂಬಂದಿರುವಂಥ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಒಂದು ಗಾದೆನೇ ಇದೆ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಇವಾಗಿನ ಕಾಲದಲ್ಲಿ ಅದನ್ನು ಮಾಡ್ಯುಲೇಷನ್ ಮಾಡಿಕೊಂಡು ಇಡ್ಲಿ, ದೋಸೆ, ಹಾಗೆ ಉಪ್ಪಿಟ್ಟಾಗಿರ್ಬೋದು, ಹೀಗೆ ರಾಗಿನ ಬಳಸಿ ನಾನಾ ಥರದ ತುಂಬ ವೈವಿಧ್ಯಮಯವಾದ ರೆಸಿಪಿಗಳನ್ನು ಕೂಡ ಮಾಡ್ತಾರೆ. ಹಾಗೆ ರಾಗಿ ಮಾಲ್ಟ್ಗಳು ಕೂಡ ಇತ್ತೀಚೆಗೆ ತುಂಬಾ ಜನಪ್ರಿಯ ಆಗಿರುತ್ತೆ. ಮತ್ತು ಇದು ಬಾಡಿ ಹೀಟ್ನ ಕಡಿಮೆ ಮಾಡುತ್ತೆ ಅಂತಲೂ ಕೂಡ ಕೆಲವೊಬ್ಬರು ಹೇಳ್ತಾರೆ. ಮತ್ತು ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆಲ್ಲ ಇದು ತುಂಬಾ ಒಳ್ಳೆಯದು ಅಂತಲೂ ಕೂಡ ಹೇಳಲಾಗುತ್ತೆ. ಬನ್ನಿ, ರಾಗಿಯ ವಿಶೇಷತೆ ಏನು, ಅದರ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವಿಲ್ಲಿ ನೋಡ್ತಿರ್ಬೋದು, ರಾಗಿನಲ್ಲಿ ಏನೇನೆಲ್ಲ ನ್ಯೂಟ್ರಿಷಿಯನ್ಸ್ ಇದೆ, ಏನೇನೆಲ್ಲ ನಮ್ಮ ಬಾಡಿಗೆ ಕೊಡುತ್ತೆ ಅನ್ನೋದನ್ನು ಕೂಡ ನಾನು ಈ ಚಾರ್ಟಲ್ಲಿ ಹಾಕಿದ್ದೀನಿ. ಹಾಗೆ ಇದರ ಉಪಯೋಗಗಳೇನಪ್ಪ ಅಂತಂದರೆ, ಇದು ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ. ಯಾರೆಲ್ಲ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರಲ್ಲ ಅವ್ರಿಗೆ ಇದು ತುಂಬಾ ಒಳ್ಳೆಯದು. ಮತ್ತು ಹೊಸ ತಾಯಂದಿರಿಗೆ ಹಾಗೂ ಅವರ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೆ, ಗರ್ಭಿಣಿಯರಿಗೆ ಕೂಡ ರಾಗಿ ತುಂಬಾ ಒಳ್ಳೆಯದು. ಹಾಗಾಗಿ ಅವರು ಕೂಡ ದೇಹಕ್ಕೆ ಬೇಕಾದ ವಿಶ್ರಾಂತಿ, ಹಾಗೆ ದೇಹಕ್ಕೆ ಬೇಕಾದ ಉಲ್ಲಾಸವನ್ನು ಕೊಡೋದಕ್ಕೂ ಕೂಡ ಈ ರಾಗಿ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸೋದಕ್ಕೆ ಈ ರಾಗಿ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಕೂದಲಿನ ಬೆಳವಣಿಗೆಗೆ ಹಾಗೂ ಕೂದಲನ್ನು ಬಲಗೊಳಿಸುವುದಕ್ಕೆ ರಾಗಿ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಮುಖ್ಯವಾಗಿ ಹಾಗೆ ಹೃದಯದ ಆರೋಗ್ಯ ಮತ್ತು ಹೈ ಬಿ ಪಿಯಿಂದ ಬಳಲ್ತಿರೋರಿಗೆ ರಾಗಿ ಒಂದು ಉತ್ತಮವಾದ ಆಹಾರ ಅಂತಲೇ ಹೇಳ್ಬೋದು. ಅಲ್ಲದೆ ನಮ್ಮ ತ್ವಚೆಗೆ ಬೇಕಾದ ತೇವಾಂಶವನ್ನು ಕೂಡ ಇದು ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಸ್ಕಿನ್ನ ಹೈಡ್ರೇಟ್ ಮಾಡೋದರಲ್ಲೂ ಕೂಡ ರಾಗಿ ಬಹಳ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಅದಲ್ಲದೆ ಕ್ಯಾನ್ಸರ್ನ ಅಪಾಯದ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಈ ರಾಗಿ ಕೂಡ ಯಶಸ್ವಿಯಾಗಿದೆ ಅಂತಲೂ ಹೇಳ್ಬೋದು. ಅಲ್ಲದೆ ಮೂಳೆಯ ಆರೋಗ್ಯವನ್ನು ಸುಧಾರಿಸುವುದಕ್ಕೆ ಮತ್ತು ಸ್ನಾಯುಗಳನ್ನು ಬಲಪಡಿಸುವುದಕ್ಕೆ ರಾಗಿ ಕೂಡ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಯಾರೆಲ್ಲ ರಾಗಿನ ಬಳಸ್ತಾ ಇಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ರಾಗಿನ ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.